ಮೈಸೂರು ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಸೊ ಬೆಳಗ್ಗೆನೇ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಕಡೆಗೆ ಹೊರಟ್ವಿ ಗುರು. ಸೊ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿನಯ್. ಬೆಳಗ್ಗೆನೇ ನಾವು ಮೊದಲಿಗೆ ಹೋಗಿದ್ದು ಶ್ರೀರಂಗಪಟ್ಟಣ. ಸೊ ಹೋಟೆಲಲ್ಲಿ ಒಂದು ಊಟ ಮಾಡಿಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಈ ಒಂದು ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ. ಸೊ ದೇವಸ್ಥಾನ ಒಳಗೆ ಎಷ್ಟು ಕ್ಯೂ ಇತ್ತು ಅಂತಂದರೆ ಈಗ ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆ. ಸೊ ಹಂಗೆ ಅಡ್ಡ ಉದ್ದುದ್ದ ಬಿದ್ದುಬಿಟ್ಟು GRS ಕಡೆ ಬಂದುಬಿಟ್ವಿ. ಸೊ GRS ನೋಡ್ಬೋದು, ಫುಲ್ ತುಂಬ ಜಂಗುಳಿ. GRSನಲ್ಲಿ ಮೇಲೆ ಕೆಳಗೆ ಮನೆ ನೋಡಿ ನಾವು ಮೇಲೆ ಕೆಳಗಾಗಿ ಕೊನೆಗೆ ಸೆಂಟ್ ಫಿಲಮ್ನ ಚರ್ಚ್ ಹೋಗೋಣ ಅಂತ ಬಂದುಬಿಟ್ವಿ. ಆಹಾ, ಆ ಚರ್ಚ್ ಒಳಗೆ ತಂಪು ಕೂಲ್. ಈ ಬಿಸಿಲಲ್ಲಿ ನಮಗೇನು ಬೇಕಾಗಿರಲಿಲ್ಲ, ಆರಾಮಾಗಿರ್ಬೋದಿತ್ತು. ಅಷ್ಟೊತ್ತಿಗೆ ನಮ್ಮ ಹೊಟ್ಟೆ ಆಲ್ರೆಡಿ ಹೋಟ್ಲ್ ಕಡೆಗೆ ಕೈ ತೋರಿಸ್ತಾ ಇತ್ತು. ಸೊ ಬಂದು ಬಾರಿಸಿದ್ವಿ. ಸೊ ಬಾರಿಸ್ಕೊಂಡು ಆದಮೇಲೆ ಬಂದ್ವಿ ಎಲ್ಲಿಗೆ, ಅರಮನೆಗೆ. ಸೊ ಅರಮನೆಗೆ ಬಂದು ನೋಡಿದ್ರೆ ಅಲ್ಲೂ ಕೂಡ ರಶ್ಶು. ಏನಕ್ಕಪ್ಪ ಅಂತಂದರೆ ಇದು ವೀಕೆಂಡಲ್ಲಿ ನೋಡ್ಬೋದು. 500 ರೂಪಾಯಿ ಟಿಕೆಟ್ ತಗೊಂಡು ಹಂಗೆ ಒಳಗಡೆ ಬಂದ್ವಿ. ಅರಮನೆ ನೋಡ್ಬೋದು, ಎಂಥ ಚಂದ, ಬಲು ಚಂದ ನಮ್ಮ ಅರಮನೆ, ನಮ್ಮ ಮೈಸೂರು ಅರಮನೆ. ಸೊ ಅರಮನೆ ನೋಡಿಕೊಂಡು ಹೋಟೆಲ್ಗಾಗಿ ಈಗ ಪರದಾಟ. ಈ ಒಂದು ಟ್ರಾಫಿಕ್ನಲ್ಲಿ ಹೋಟೆಲ್ಗೋಸ್ಕರ ಹುಡುಕಾಟ. ಬೆಳಗಿಂದ ತಿಂದಿರೋ ಸಾಕಾಗಿಲ್ಲ ಅಂತ ಲೈಟಾಗಿ ಒಂದು ಕರ್ಡ್ ರೈಸ್ ಕೂಡ ಹಾಕ್ಕೊಂಡ್ವಿ. ಮತ್ತು ಮಾರನೇ ದಿನ ಎದ್ದು 5 ಗಂಟೆಗೆ ಹೋಗಬೇಕು ಅಂತ 9 ಗಂಟೆಗೆ ಎದ್ದು ರೆಡಿ ಆದ ತಕ್ಷಣ ಮೊದಲು ನಾವು ಹೋಗಬೇಕಾಗಿರೋದು ಚಾಮುಂಡಿ ಬೆಟ್ಟಕ್ಕೆ. ಎಲ್ಲೋದ್ರೂ ಅದೇ ಗುರು, ಜನ, ಜಾತ್ರೆ. ಆದರೂ ದರ್ಶನ ಮಾತ್ರ ಸಖತ್ತಾಗಾಯಿತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅದಕ್ಕೋಸ್ಕರ ಒಂದು ಬೈಟು ಕಾಫಿ ಚಕ್ಲಿ ಹಾಕ್ಕೊಂಡ್ವಿ. ಬಿಸಿ ಮಸಾಲೆ ದೋಸೆ ನಮಗೋಸ್ಕರ ಕಾಯ್ತಾ ಇದ್ವು. ದೋಸೆ ತಿಂದ್ಕೊಂಡು ಹಾಗೆ ಸ್ಯಾಂಡ್ ಮ್ಯೂಸಿಯಂ ಹತ್ರ ಬಂದ್ವಿ. ಸ್ಯಾಂಡ್ ಮ್ಯೂಸಿಯಂ ಮಾತ್ರ ಸೂಪರಾಗಿದೆ ಗುರು. ನಾವು ಸ್ಯಾಂಡ್ ಮ್ಯೂಸಿಯಂ ಮುಗಿಸೋ ವರ್ಷದಲ್ಲಿ ಇಲ್ಲಿ ಪಕ್ಷಿಗಳು, ಪ್ರಾಣಿಗಳು ನಮಗೋಸ್ಕರ ಕಾಯ್ತಾ ಇದ್ವು. ಅವು ನಮ್ಮನ್ನು ನೋಡ್ತಿದ್ದೆವು, ನಾವು ಅವನ್ನ ನೋಡ್ತಿದ್ದೆವು, ಒಂದೂ ಗೊತ್ತಾಗಲಿಲ್ಲ. ಸೊ ಪ್ರಾಣಿ ಪಕ್ಷಿಗಳಿಗೆ ಟಾಟಾ ಬಾಬಾ ಹೇಳಿ ಬಲ್ಮುರಿ ಕಡೆ ಬಂದ್ವಿ. ಸಂಜೆ ಹೊತ್ತು ವಿಶ್ರಾಂತಿ ತಗೊಂಡು KRS ನೀರಿನ ಆರ್ಭಟ ನೋಡೋಣ ಅಂತ ಇಲ್ಲಿ ನಿಂತ್ಕೊಂಡ್ರೆ 9 ಗಂಟೆ ಆಗಿದೆ ಗೊತ್ತಾಗಲಿಲ್ಲ. ಅದೇ ಕಡೆ ಮನೆ ಕಡೆ ಹೊರಟ್ವಿ. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿಯಿತು.